ಹೇಳೋದು ಅಭ್ಯಾಸ ಮಾಡೋದು ಅಯ್ಯೋ ಬೇಡಪ್ಪ ಇದೇನು ಸಂಗೀತ ಕಲಿಯೋದು ಅನ್ನೋದು ಒಂದು ಭಾವನೆ ಕೆಲವರಿಗೆ. ಸುಮ್ಮನೆ ನಾವು ಹಾಡು ಕಲಿಬೇಕು ದೇವ್ರ ನಾಮ ಸುಮ್ಮನೆ ಮನೆಯಲ್ಲೇ ನಾವು ಹಾಡ್ಕೊಳ್ಳೋ ಒಂದು ಆಸೆ ಇರುತ್ತೆ ಕೆಲವರಿಗೆ. ಆ ಥರ ನೀವೇನು ಅವಕಾಶ ಮಾಡಿಕೊಡ್ತೀವಿ? ನೀವೇನಂತ ತಿಳ್ಕೊಂಡಿದ್ದ ತುಂಬ ಜನ ಅಂದರೆ ಸಂಗೀತ ಅಂದರೆ ಹೋದ ತಕ್ಷಣ ಸರಿಗಮ ಪದನಿಸದಲ್ಲೇ ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ. ತುಂಬ ಕಡೆ ಇನ್ಸಿಡೆಂಟಲ್ಲಿ ಏನಾಗುತ್ತೆ, ತುಂಬ ಜನ ಅದೇ ತಿಳ್ಕೊಂಡ್ಬಿಡ್ತಾರೆ. ಹಾಂ ಸರ್, ಕೆಲವು ಕಡೆ ಹೇಳ್ಬೇಕು ಅಂದ್ರೆ ನನ್ನ ಮನಸ್ಸಲ್ಲಿ ಅದೇ, ಅದಕ್ಕಾಗಿ ಇಲ್ಲ ಕೆಲವು ಕಡೆ ಏನು ಮಾಡುತ್ತೆ, ಕೆಲವು ಗುರುಗಳಿದೆ ತುಂಬ ಲುಕ್ ಫಾರ್ ಸ್ಟ್ಯಾಂಡರ್ಡ್. ಅಂದರೆ ಫಸ್ಟ್ ಎತ್ಕೋತಾನೆ ಸಾ ಪಾಸ ಹೇಳಕ್ಕೆ ಶುರು ಮಾಡಿ ಸಾ ಪಾಸ ಏನಿಗೆ ಸಾ ಬರಲ್ಲ ಪಾ ಬರಲ್ಲ ಸಂಗೀತಕ್ಕೆ ಇದಿಲ್ಲ ಅಂತೇಳಿ ಕೆಲವರು ಕಳಿಸ್ಬಿಡ್ತಾರೆ. ದಟ್ ಈಸ್ ದೇರ್ ಸ್ಕೂಲ್ ಆಫ್ ಥಾಟ್. ಅಂದರೆ ಈ ಕೆಲವು ಸ್ಕೂಲ್ಗಳಿರ್ತವೆ 99% 99% ತಗೊಂಡು ಅವ್ರ ಸ್ಕೂಲ್ ಹೆಸರು ಮಾಡ್ತಾರೆ. ಆದರೆ ಸಂಗೀತ ಹಾಗಲ್ಲ. ನಾನು ಆಗಲೇ ಹೇಳಿದೆ ಒಂದು ಡೆಫಿನೇಷನ್. ಸಂಗೀತದಲ್ಲಿ ನೀವು ಸರಿಗಮ ಪದನಿಸ ಕಲಿತೆ ಸಂಗೀತ ಆಗಬೇಕು ಅಂತಿಲ್ಲ. ಕೆಲವರು ದೇವರ ನಾಮಗಳ ಕಲಿಯಕ್ಕೆ ಬರ್ತಾರೆ, ಕೆಲವರು ಭಾವಗೀತೆಗಳನ್ನ ಕಲಿಯಕ್ಕೆ ಬರ್ತಾರೆ. ನಿಮಗೆ ದೇವರ ನಾಮದಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಅಂತಂದರೆ ದಟ್ಸ್ ಇಟ್ ಇನಫ್. ದ ಪರ್ಪಸ್ ಆಫ್ ಮ್ಯೂಸಿಕ್ ಇಸ್ ಸರ್ವ್ಡ್. ಆದರೆ ಇದನ್ನು ನಾವು ಸ್ವಲ್ಪ ಎಲಿವೇಟ್ ಮಾಡ್ಕೊಳ್ಬೇಕು ಅಂತ ಬೇಸ್ ಚೆನ್ನಾಗಿರುತ್ತೆ. ಈಗ ನಿಮ್ಮ ಉದ್ದೇಶ ಹೆಂಗಿರುತ್ತೆ ಅಂತಂದರೆ ದೇವ್ರ ನಾವು ಕಲಿತ್ರೆ ಸಾಕು ಅನ್ನೋದು ಒಂದು ಭಾಗ. ಆದರೆ ಇದನ್ನು ನಾವು ಇನ್ನೂ ಚೆನ್ನಾಗಿ ಪ್ರಸ್ತುತಿ ಅಲ್ಲ ರಾಗಬದ್ಧವಾಗಿ ಹೇಳ್ಕೊಡೋದು, ದೇವ್ರನಾಮ ರಾಗಬದ್ಧವಾಗಿ ಹೇಳ್ಕೊಡೋದು. ಅದು ನಿಮ್ಮನ್ನು ಸಂಗೀತ ಅಂತ ಹೇಗೆ ಗೊತ್ತಾ, ಯಾವತ್ತು ಬುಕ್ಕಲ್ಲಿರೋದನ್ನ ಕಲ್ತ್ಕೊಂಡು ಬುಕ್ಕಿಂದ ಹೊರಗೆ ಬರಬೇಕು. ಗುರುಗಳ ಹತ್ರ ಕಲ್ತ್ಕೊಂಡು ಗುರುಗಳಿಂದ ದೂರ ಹೋಗ್ಬೇಕು. ಗುರುಗಳು ಹೆಂಗೆ ಹೇಳ್ಕೊಟ್ರು ಹಾಗೆ ಹೇಳಬೇಕು ಅಂತಿಲ್ಲ. ಯು ಶುಡ್ ಪುಟ್ ಯುವರ್ ಥಾಟ್ ಫರ್. ಅಂದರೆ ನಿಯಮ ಏನು, ರಾಗ ತಾಳ ಅದೇ ಇರಬೇಕು, ಸಾಹಿತ್ಯ ಕರೆಕ್ಟ್ ಇರಬೇಕು ಅಂದ್ಬಿಟ್ರೆ ಸಂಗೀತ ಬೆಳೆದಿರೋದು ಹೆಂಗೆ. ಈಗ ತ್ಯಾಗರಾಜರಾಗಲಿ, ಮುತ್ತುಸ್ವಾಮಿ ದೀಕ್ಷಿತರಾಗಲಿ, ಪುರಂದರದಾಸರಾಗಲಿ ಇಷ್ಟೆಲ್ಲ ಸಂಗೀತವನ್ನು ಅವರು ಎವಾಲ್ವ್ ಮಾಡಿಲ್ಲ. ಅವರೊಂದು ಬರೆದಿಟ್ಟು ಹೋದ್ರು ಒಂದು ಬೇಸ್. ಈಗ ನಾನೊಂದು ಹಾಡು ಹೇಳಿದೆ, ಇದು ಪುರಂದರದಾಸರ ಕೀರ್ತನೆ, ಅವರೊಂದು ಸಾಹಿತ್ಯ ಬರೆದಿದ್ರು, ಯಾರೋ ಒಂದು ರಾಗ ಹಾಕಿದ್ರು. ಬಟ್ ಇದನ್ನ ನಾವು ಗಂಟೆಗಟ್ಟಲೆ ಹಾಡುವಂಥ ಕೇಪಬಿಲಿಟಿನ ದೊಡ್ಡ ದೊಡ್ಡ ಕಲಾವಿದರು ಎಲ್ಲ ಕಲಾವಿದರು ಕಲ್ತ್ಕೊಳ್ತಾರೆ. ಇದಕ್ಕೆ ಬೇಕಂದ್ರೆ ನಮಗೆ ಬೇಸಿಕ್ ನಾಲೆಡ್ಜ್ ಬೇಕು. ಫಾರ್ ಎಕ್ಸಾಂಪಲ್ ತುಂಬ ಜನ ಅನ್ಕೊಂಡ್ಬಿಡ್ತಾರೆ ದೇವ್ರನಾಮ ಕಲಿಯೋದು ಸುಲಭ, ಸಿನಿಮಾ ಸಂಗೀತ ಕಲಿಯೋದು ಸುಲಭ, ಸುಗಮ ಸಂಗೀತ ಕಲಿಯೋದು ಸುಲಭ ಅಂತ ತಿಳ್ಕೊಂಡೇ ಬರ್ತಾರೆ. ಆಕ್ಚುಲಿ ಅವ್ರು ಕಲ್ತ್ಕೊಂಡು ಏನ್ ಮಾಡ್ತಾರೆ, ರೈಮ್ಸ್ ತರ ಹೇಳಕ್ ಶುರು ಮಾಡ್ತಾರೆ. ಬಟ್ ಇಫ್ ಯು ವಾಂಟ್ ಟು ಎವಾಲ್ವ್, ಎಕ್ಸೆಲ್ ಇನ್ ಯುವರ್ ಇದು ಬೇಸಿಕ್ಸ್ ಚೆನ್ನಾಗಿರಬೇಕು. ಆದರೆ ತುಂಬಾ ಸಲ ಏನಾಗುತ್ತೆ, ಭಗವಂತ ಎಲ್ಲರಿಗೂ ಆ ಕಂಠ ಕೊಟ್ಟಿರೋದು, ಆಸೆ ಇರುತ್ತೆ ಪಾಪ ಅವರಿಗೆ, ವಿಶ್ ಇರುತ್ತೆ, ಕೇಪಬಿಲಿಟಿ ಇರೋದು. ಆದರೆ ನಿಮಗೆ ಯಾವುದೇ ಕಂಠದಲ್ಲಿರಲಿ, ನೀವು ಹಾಡಿದಾಗ ನಿಮಗೆ ಸಂತೋಷ ಆಗತ್ತೆ ಅಂತಂದ್ರೆ ಹಾಡೋದಕ್ಕೆ ಅದಕ್ಕೆ ಒಂದು ಇದಿದೆ, ಏನೋ ಸಮ್ಮತಿ ಇದೆ. ತಾಯಿ ಸರಸ್ವತಿ ಮುಂದೆ ಎತ್ತು ನನ್ನ ಪಾಡಿ ನನಗೆ ಬೇಕಾದ ರೀತಿಯಲ್ಲಿ ನನಗೆ ಹಾಡಿ ನನಗೆ ಸಮಾಧಾನ ಆಗುತ್ತೆ. ನಾನೇ ನಿಮ್ಮನ್ನು ಮೆಚ್ಚಿಸಬೇಕಾಗಿಲ್ಲ, ಪ್ರಪಂಚದ ಮೆಚ್ಚ ಯಾರೋ ವಿದ್ವಾಂಸನ ಮೆಚ್ಚಿಸಬೇಕಾಗಿಲ್ಲ, ನನಗೆ ಖುಷಿ ಆಯ್ತು. ನಾನು ಸಂಗೀತ ಕಲಿಯಕ್ಕೆ ಶುರು ಮಾಡೋದು ಅಷ್ಟೇ, ಮೊದಲು ನನಗೆ ಸಮಾಧಾನ ಆಗಬೇಕು, ಸೆಕೆಂಡು ಭಗವಂತನ ಮುಂದೆ ಹೇಳಕ್ ಬರ್ಬೇಕು. ಭಗವಂತ ಹೆಂಗೆ ಹೇಳಿದ್ರು ಕೇಳ್ಕೊಳ್ತಾನೆ, ಅವನೇನು ಪಾಪ ಎಲ್ಲದಕ್ಕೂ ಅಷ್ಟೇ. ಇನ್ನು ನಮ್ಮ ಹಣೆಯಲ್ಲಿ ಬರೆದಿದ್ರೆ ಒಂದು 10 ಜನರ ಮುಂದೆ, ಒಂದು 100 ಜನರ ಮುಂದೆ, 1000 ಜನ ಮುಂದೆ ಭಗವತಿ ಬರೆದಿದ್ರೆ ನಮಗೆ ಅದು ಸಿಗುತ್ತೆ. ಅಥವಾ ಒಂದು 10 ಜನಕ್ಕೆ ನಾವು ಪಾಠ ಹೇಳ್ಕೊಡ್ತೀವಿ ಅನ್ನೋಂಥದ್ದಿದ್ರೆ ಅದೆಲ್ಲವೂ ನಮ್ಮ ಗುರುಗಳು ಸಂಪಗಳು ವಿದ್ವಾನ್ ಸುರಾನ ಭಟ್ ಹೇಳ್ತಾ ಇದ್ದಾರೆ, ನೀ ಏನೇ ಮಾಡಿ ನಿಮ್ಗೆ ಎಷ್ಟು ಪ್ರಾಪ್ತಿ ಇದೆ ಅದೇ ಬರೋದು ಅಂತ. ಸೊ ತುಂಬಾ ಸಲ ನೋಡಿದ್ದೀವಿ ನಾವು, ತುಂಬಾ ಜನ ಶ್ರಮ ಪಡ್ತಾ ಇರ್ತಾರೆ, ಸಾಧನೆ ಮಾಡ್ತಾರೆ, ಕೆಲವರು 20 ವರ್ಷ ಮಾಡ್ತಾ ಇರ್ತಾರೆ. ಪಾಪ ಅವರು ಆರ್ಥಿಕವಾಗಿ ಬಹಳ ಕಷ್ಟಪಡ್ತಾ ಇರ್ತಾರೆ. ಅವ್ರು ಅಲ್ಲ, ಅಫ್ಕೋರ್ಸ್ ಅವ್ರು ಸಮಾಧಾನವಾಗಿರ್ತಾರೆ, ಅದು ಬೇರೆ ಪ್ರಶ್ನೆ. ಅದೇ ಇನ್ಯಾರೋ ಒಬ್ರು ನೋಡ್ತಾರೆ, ಏನೋ ಒಂದು ಇದು ಮಾಡ್ತಾರೆ, ಒಂದು ಇದರಲ್ಲಿ ಚೆಕ್ 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 ಅಂತ ಅವರೆಲ್ಲ ಒಂದು ನೇಮ್ ಅಂಡ್ ಫೇಮ್ಗಳಿಗೆ ಹೋಗ್ತಾರೆ. ಇದೆಲ್ಲವೂ ಯಾರಿಗೂ ತಪ್ಪಿಲ್ಲ, ಇದು ಭಗವತಿಯ ಒಂದು ಪ್ರಾಪ್ತಿ ಅಂತ ಹೇಳಿ. ಈಗ ಉದಾಹರಣೆ ನಿಮಗೆ ಇನ್ನೊಂದು 4 ವರ್ಷ ಆದ್ಮೇಲೆ ಒಂದು ಒಳ್ಳೆ ಕಡೆ ಸಂಗೀತ ಕಚೇರಿ ಮಾಡಬೇಕು ಅಂತ ಭಗವಂತ ಬರೆದಿದ್ರೆ ನಿಮಗೆ ನಿಮ್ಮ ಕೆಲಸ ಅದಕ್ಕೆ ಪ್ರಿಪೇರ್ ಆಗೋದು ಬಿಟ್ಟರೆ ಬೇರೆ ಏನಿಲ್ಲ. ನೀವು ಪ್ರಿಪೇರ್ ಆಗಿರಬೇಕು, ಅದಕ್ಕೆ ನಿಮಗೆ ಶ್ರಮ ಹಾಕಿದ್ರೆ ಬರುತ್ತೆ, ಅದು ನಮಗೆ ಸಿಗುತ್ತೆ, ಇದರಲ್ಲಿ ಸಿಗಲ್ಲ. ಆ ಶ್ರದ್ಧೆಯಿಂದ ಕಲಿಯಕ್ಕೆ ಶುರು ಮಾಡೋದು ಸಾಕು. ಇನ್ನು ನಿಮಗೆ ಸರಿಗಮ ಪದನ ಸೇರ್ಕೊಡ್ಬೇಕಾ, ನೀವು ದೇವ್ರ ನಾಮಗಳಲ್ಲಿ ಮುಂದೆ ಹೋಗ್ತೀರಾ,
ಇನ್ನು ಹೇಗೆ ತಿದ್ದಬೇಕು ಅಂತ ಗುರುಗಳು ಡಿಸೈಡ್ ಮಾಡೋದು. ಸೊ ಆ ಒಂದು ಶರಣಾಗತಿಯ ಭಾವದಿಂದ ಬರಬೇಕು. ಆ ಒಂದು ಸಾಮಾನ್ಯ ತುಂಬಾ ಕಡೆ ತುಂಬಾ ನೋಡ್ತೀನಿ, ಪೇರೆಂಟ್ಸ್ ನೋಡ್ತೀನಿ, ಕೆಲವರದಲ್ಲಿ ನೋಡ್ತೀವಿ, ಒಂದು ವಿದ್ಯೆ ಕಲಿಯಕ್ಕೆ ಬರುವಾಗ ಪ್ರೀ ಕಂಡೀಷನ್ ಜೊತೆ ಬರ್ತಾರೆ. ನಮಗೆ 6 ತಿಂಗಳಲ್ಲೇ ಜಿ ಟಿವಿಲಿ ಹಾಡಕ್ ಬರ್ತಾ, ತಯಾರು ಮಾಡ್ಕೊಡ್ತೀರಾ? ಇಲ್ಲಿ ನಮ್ಮ ಇದ್ರಲ್ಲೊಬ್ರು ನಮ್ಮ ಭರತನಾಟ್ಯದ ಎಲ್ಲರೂ ಆಸೆ ಏನು ಒಂದ್ ದೊಡ್ಡ ಸ್ಟೇಜ್ ಅಲ್ಲಿ ನಾನು ಮೀಡಿಯಾದಲ್ಲಿ ನಿಲ್ಬೇಕು ಅಂತ ಅನ್ಕೊಳ್ತಾರೆ. ಬಟ್ ಅದು ಆಕ್ಚುಲಿ ಗುರಿ ಅಲ್ಲ. ತುಂಬಾ ಜನ ಅಲ್ಲಿ ಲೈವ್ ಶೋ ಇದಕ್ಕೆಲ್ಲ ಹೋಗ್ತಾರಲ್ಲ, ನನಗೆ ಕೆಲವೊಮ್ಮೆ ದುಃಖ ಏನಾಗುತ್ತೆ, ಪಾಪ ಮಕ್ಕಳದೇನು ತಪ್ಪಿಲ್ಲ, ಮಕ್ಕಳು ಪ್ರತಿಭಾವಂತರಿರ್ತಾರೆ. ಆ ಕಾರ್ಯಕ್ರಮದಲ್ಲಿ 16 ಜನ ಸೆಲೆಕ್ಟ್ ಮಾಡ್ತಾರೆ. ಅದರಲ್ಲಿ ಒಬ್ರು ಯಾರೋ ಗೆಲ್ತಾರೆ, ಒಬ್ರು ಇಬ್ರು ಗೆಲ್ತಾರೆ. 14 ಜನ ಸಂಗೀತ ನಿಲ್ಲಿಸ್ಬಿಡ್ತಾರೆ. ಬೇಜಾರಂದ್ರೆ ದೇ ಥಿಂಕ್ ದಿಸ್ ಇಸ್ ಡೆಸ್ಟಿನೇಷನ್. ಅದಿಲ್ಲ ಅಂದ್ರೆ ನಮ್ಗೆ ಲೈಫ್ ಇಲ್ಲ ಅಂತ. ಈ ಉದಾಹರಣೆಗೆ ನೀವು ಇಷ್ಟು ಚಾನೆಲ್ಗಳಿದೆ, ಇಷ್ಟು ಭಾಷೆ ಇದೆ, ಇಷ್ಟು ಇದಿದೆ, ಎಪಿಸೋಡ್ಗಳು ಮಾಡ್ತಾರೆ. ಒಂದು 10 ವರ್ಷದಲ್ಲಿ ಮಾಡ್ತಿದ್ರು. ಎಲ್ಲರೂ ಎಲ್ಲಿದ್ದಾರೆ? ಗೆದ್ದೋರು ಎಷ್ಟು ಜನ? ಆಗಲಿ ಗೆದ್ರಪ್ಪ, ಮುಂದೇನು? ಅವ್ರು ಸುಮ್ಮನೆ ಹೇಳ್ಬೋದ್ರು, ನಾನು ಇಲ್ಲಿ ಇದರಲ್ಲಿ ಇಂಥ ಟಿವಿಲಿ ನಾನು ಇದ್ದಿದ್ದೆ, ಇದು ಮಾಡಿದೆ ತಿಳ್ಕೊಳ್ಬೋದೇ ಹೊರತು. ಸಂಗೀತ ಹಂಗಲ್ಲ. ಇಟ್ ಈಸ್ ನಾಟ್ ದಟ್ ಈಸ್ ನಾಟ್ ಎ ಡೆಸ್ಟಿನೇಷನ್, ಇಟ್ಸ್ ಅ ಪಾತ್. ಅಲ್ಲಿ ಸೋತ್ವಾ, ನೆಕ್ಸ್ಟ್ ಹೋಗೋಣ. ಯಾಕಂದ್ರೆ ಇದು ಭಗವಂತನ ಕಡೆಗೆ ನಡೆಯುವಂತಹ ಹಾದಿ. ಇದು ನಾವುಗಳೇ ನಮ್ಗೆ ನಾವೇ ಗುರಿ ಇಟ್ಕೊಂಡಿರ್ತೀವಿ. ನಾವು ಏನೋ 1 ವರ್ಷದಲ್ಲಿ ಸ್ಟೇಜಿಗೆ ಬರಬೇಕು. ಇಲ್ಲಿ ನಮ್ಮ ಭರತನಾಟ್ಯದಲ್ಲಿ ನಮ್ಮೊಬ್ರು ಮೆಂಟಾರ್ ಇದ್ದಾರೆ, ವಿದುಷಿ ಪ್ರಭಾಕಿನಿ ಅಂತ. ಅವ್ರ ಕೆಲಸ ನಾವು ಈ ಥರ ಎಲ್ಲ ಮಾತಾಡ್ತಾರೆ. ಅವ್ರು ಹೇಳ್ತಾರೆ, ಯಾರೋ ಒಬ್ರು ಶ್ರೀಮಂತರು ಬಂದ್ರಂತೆ, ನಾನು 1 ಲಕ್ಷ ರೂಪಾಯಿ ಫೀಸ್ ಕೊಡ್ತೀನಿ, ನಮ್ಮ ಮಗಳಿಗೆ 1-2 ವರ್ಷದಲ್ಲಿ ಅರಂಗೇಟ್ರ ಮಾಡಬೇಕು. ಸಾಧ್ಯವೇ? ಅಂದ್ರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಯಾವುದೋ ಹಣ ಕೊಟ್ಟು ಮಾತ್ರಕ್ಕೆ ಅಥವಾ ನಾವೇನೋ ಇದನ್ನ ದಿಸ್ ಇಸ್ ಕಾಲ್ಡ್ ಪ್ರೀ ಕಂಡೀಷನ್ ಸೆಟಲ್ ಬರೋದು. ನಮ್ಮ ಮಕ್ಕಳನ್ನ ಏನೋ ಮಾಡ್ಬಿಡೋದು ಬರುತ್ತೆ. ನೀವು ಏನು ಮಾಡಬೇಡಿ, ಭಗವಂತ ಅವ್ರಿಗೆ ಬರ್ಲಿಕ್ಕೆ. ನಮ್ಮ ಕೆಲಸ ಏನಂದ್ರೆ ಅಲ್ಲಿ ಹೋಗ್ಬೇಕು, ಶರಣಾಗತರಾಗಿ ಕಲಿಬೇಕು, ಕಲಿತಾ ಡೆವಲಪ್ ಆಗುತ್ತೆ. ಇಷ್ಟೇ ಇರುತ್ತೆ. ಭಗವಂತ ಕೊಡ್ತಾನೆ, ನಾವು ಡಿಸೈಡ್ ಮಾಡ್ಬೋದು. ಈಗ ನನ್ನ ಉದಾಹರಣೆ ತಗೊಂಡ್ರೆ, ನಾನು ಸುಮ್ಮನೆ ಪ್ಯಾಷನ್ ಅಂತ ಕಲೆಕ್ಟ್ ಶುರು ಮಾಡೋದು. ನಾನು ಲೈಫ್ನಲ್ಲಿ ಕಚೇರಿ ಮಾಡ್ತೀನಿ ಅಂತ ನನ್ನ ಕನಸು ಮನಸ್ಸು ಕಳೆದ ಒಂದು 10 ವರ್ಷಕ್ಕೆ ಮುಂಚೆ ಯೋಚನೆ ಮಾಡಿದ್ವಿ, ಅಥವಾ 5 ವರ್ಷಕ್ಕೆ ಮುಂಚೆ ನಾನು ಈ ಥರ ಒಂದು 100 ಜನಗಳಿಗೆ ಪಾಠ ಮಾಡ್ತೀನಿ. ಈ ನಮ್ಮದೇ ಆದಂಥ 7 ಬ್ರಾಂಚಸ್ ಇದೆ ಬೆಂಗಳೂರಿನಲ್ಲಿ. ನನ್ನ ಸ್ಟೂಡೆಂಟ್ಸೇ ಪಾಠ ಮಾಡ್ತಿದ್ದಾರೆ. ನನಗೆ ಅಮೌಂಟ್ ಡೈಲಿ ರಿಪೋರ್ಟ್ ನಾನು ತಗೋತಾ ಇರ್ತೀನಿ, ವಾರದ ರಿಪೋರ್ಟ್ ತಗೋತಾ ಇರ್ತೀನಿ. ಇದನ್ನ ಮಾಡ್ತೀನಿ ಅಂತ ನನಗೆ 5 ವರ್ಷಕ್ಕೆ ಮುಂಚೆ ನನಗೆ ಕನಸಿಲ್ಲ. ನಿಮಗೆ ಗೊತ್ತಿಲ್ಲ ಇಷ್ಟೆಲ್ಲ ಆಗುತ್ತೆ ಅಂತ ಗೊತ್ತಿಲ್ಲ. ಅಂದ್ರೆ ದಟ್ ಇಸ್ ನಾಟ್ ಡೆಸ್ಟಿನಿ ಅಂತ ನಾನು ಹೇಳಬೇಕು. ಇದೆಲ್ಲವನ್ನು ನೀವು ಬದಿಗಿಡಿ. ನಾನು ಇಂಥದ್ದೇ ಆಗಬೇಕು, ಅಂತದಾಗಬೇಕು ಅಂತ ನಾವು ಶರಣಾಗತರಾಗಿ ಗುರುಗಳು ಹೇಳಿದ್ದನ್ನ ಹೇಳ್ಕೊಂಡು ಮಾಡ್ತಾ ಬರಬೇಕು ಅಷ್ಟೇ. ಅದು ಬಿಟ್ಟರೆ ಬೇರೇನು ಪರಿಹಾರ ಇಲ್ಲ ಮಾಡಬೇಕು. ಭಗವಂತನ ಜೊತೆಗೆ ಇಂಟ್ರಾಕ್ಷನ್ ಇರುತ್ತೆ. ನೀವು ದೇವರನಾಮನ ಕಲಿಯೋದ್ರಲ್ಲಿ ನಾವು ಹಾಡೋದು, ನಾವು ಕಚೇರಿಗಳೆಲ್ಲ ಅದೇ ಹೇಳ್ತೀವಿ. ಎದುರುಗಡೆ ಒಬ್ರು ಕೂತಿರ್ಲಿ, 1000 ಜನ ಕೂತಿರ್ಲಿ, ವಿ ಆರ್ ನಾಟ್ ಬಾದರ್ಡ್ ಅಬೌಟ್, ವಿ ಆರ್ ಕನ್ವರ್ಸೇಷನ್ ವಿತ್ ಗಾಡ್. ನಾನೊಂದು ಸರಸ್ವತಿ ಇರ್ತೇನೆ, ಸರಸ್ವತಿ ಹತ್ರ ಮಾತಾಡ್ತಾ ಇದ್ದೀನಿ. ಗಣಪತಿ ಇದ್ದರೆ ಗಣಪತಿ ಹತ್ರ ಮಾತಾಡ್ತಾ ಇದ್ದೀನಿ. ಆ ರೀತಿಯಾದ ಕಲ್ಪನೆಯಲ್ಲಿ ನಾವು ಇರ್ತೀವಿ. ಎದುರುಗಡೆ ಇರೋರು ಒಬ್ರು ಇರ್ಬೋದು, ಇಬ್ಬರು, 3 ಜನ, 2 ಜನಕ್ಕೆ ಏನೋ ಒಂದು ವ್ಯತ್ಯಾಸ ಬರೋದಿಲ್ಲ. ಹಾಗೆ ನಾವು ಆ ಥರ ಮನಸ್ಸಿಟ್ಕೊಂಡು ನಾವು ಶ್ರದ್ಧೆಯಿಂದ ಮಾಡಿದ್ರೆ ಮಾತ್ರ ಭಗವಂತನ ಕೃಪೆ ಖಂಡಿತ ಇರುತ್ತೆ. ನಾವಲ್ಲಿ ನಾವು ಪ್ರಜ್ಞೆ ಮಾಡ್ತೀವಿ. ಎಷ್ಟು ಚೆನ್ನಾಗಿದೆ ಸರ್, ಎಷ್ಟು ತಿಳ್ಕೊಳ್ಳೋದಿದೆ. ಇನ್ನು ಮಾತಾಡ್ಬೇಕು, ಹಾಗೆ ಮಾತಾಡ್ತಾ ಇರೋಣ ಅಂತಾನೆ ಅನ್ಸುತ್ತೆ. ಎಷ್ಟು ತಿಳ್ಕೊಂಡ್ರು ಸಂಗೀತದಲ್ಲಿ ಕಡಿಮೆನೇ ಸರ್, ನಿಜ. ಯಾಕೆಂದ್ರೆ ನಾನು ಹೇಳೋದು ಎಲ್ಲರಿಗೂ ಜಸ್ಟ್ ಸರೆಂಡರ್ ಟು ಗುರು. ಗುರುವಿಗೆ ಗೊತ್ತಿರುತ್ತೆ ಇವರನ್ನು ಹೇಗೆ ಮಾಡಬೇಕು ಅಂತ. ನಾವಾಗೆ ಒಂದು ಮೊದಲೇ ಕಂಡೀಷನ್ ಹಾಕುವ ಅಂದರೆ, ಕೆಲವರು ಹೇಳ್ತಾರೆ ವಾರದಲ್ಲಿ 4 ಕ್ಲಾಸ್ ತಗೊಳ್ಳಿ ಸರ್, ಫೀಸ್ ಕೊಡ್ತೀವಿ ಅಂತ. ಇಟ್ಸ್ ನಾಟ್ ಎ ಫೀಸ್. ನಾನು ಬರೋಲ್ಲ. ವಾರದಲ್ಲಿ 2 ಕ್ಲಾಸ್ ನನ್ನ ಗುರುಗಳ ಹತ್ರ ನಾನು ತಿಂಗಳಿಗೆ 2 ಸಲ ಹೋಗ್ತೀನಿ. ತಡ್ಕೊಳಕ್ಕಾಗಲ್ಲ. ನಾನು 1 ತಿಂಗಳಿಗೆ ಆಗೋಷ್ಟು ಆಹಾರ ಸಿಗುತ್ತೆ. ಪೀಪಲ್ ಥಿಂಕ್ ನಾವೇನೋ ಫೀಸ್ ಜಾಸ್ತಿ ಕೊಟ್ಬಿಟ್ರೆ ಅಥವಾ ಜಾಸ್ತಿ ಕ್ಲಾಸ್ ಮಾಡಿಬಿಟ್ರೆ, ಜಾಸ್ತಿ ಅವರ್ ಮಾಡಿಬಿಟ್ರೆ ಇದು ಹಂಗಾಗೋದಿಲ್ಲ. ನಾವು ವೈಯಕ್ತಿಕವಾಗಿ ಎಷ್ಟು ಸಾಧನೆ ಮಾಡ್ತೀವಿ, ವೈಯಕ್ತಿಕವಾಗಿ ಎಷ್ಟು ಇಳಿತೀವಿ ಅನ್ನೋದು. ಗುರುಗಳ ಪಾತ್ರ ಬಹಳ ಕಡಿಮೆ. ಅಂದರೆ ದೇ ಆರ್ ಲೈಕ್ ಎ ಪೋಸ್ಟ್. ಬೆಳಗಾವಿಗೆ ದಾರಿ ಅಂತ ಬೋರ್ಡ್ ಹಾಕಿರ್ತಾರೆ. ಬೆಳಗಾವಿಗೆ ನೀವೇ ನಡ್ಕೊಂಡು ಹೋಗ್ಬೇಕು, ಸೈಕಲಲ್ಲಿ ಹೋಗ್ಬೇಕು, ಬೈಕಲ್ಲಿ ಹೋಗ್ಬೇಕು, ಕಾರಲ್ಲಿ ಹೋಗ್ಬೇಕು. ಅದು ನಿಮ್ಮ ಕೇಪಬಿಲಿಟಿ. ಗುರು ಇಲ್ಲಿ ನೋಡಿ ಸ್ವಲ್ಪ ತಪ್ಪಿದೆ, ಇಲ್ಲಿ ಸರಿ ಇದೆ, ಇದನ್ನ ಸರಿ ಮಾಡ್ಕೋ, ಇದು ಹಿಂಗಿದೆ ಅಂತ ಹೇಳ್ಬೋದೇ ಹೊರತು ನಿಮ್ಮ ತಲೆ ಒಳ್ಳೆ ಬಂದು ಹಾಡಕ್ಕಾಗಲ್ಲ. ಅದನ್ನ ಅವನೇ ಗಳಿಸ್ಬೇಕು.
ಆಗಬೇಕು ಒಳ್ಳೆ ಆಗಬೇಕು ಒಳ್ಳೆ ಆಗಬೇಕು ಸರ್. ಅಲ್ಲಿ ತಾನೇ ದೇವಿ ಕರ್ಕೊಂಡು ಕರ್ಕೊಂಡು ಹೋಗ್ತಾರೆ. ಹೋಗ್ಬೇಕು. ನಿಜ ಸರ್. ಏನು ಪ್ರಶ್ನೆ ಕೇಳಬಾರ್ದು ನಿಜ ಸರ್. ಏನು ಪ್ರಶ್ನೆ ಕೇಳಬಾರ್ದು, ಏನು ಕಂಡೀಷನ್ ಇಟ್ಕೋಬಾರ್ದು. ನಿಜ. ನಾವು ಇದನ್ನ ಇನ್ನೊಂದು ಆಗ್ಬಿಡ್ತೀವಿ, ಹಂಗಾಗ್ಬಿಡ್ತೀವಿ, ನಾವು ಸಿನಿಮಾದಲ್ಲಿ ಬರ್ತೀವಿ, ಪ್ಲೇಬ್ಯಾಕ್ ಸಿಂಗರ್ ಆಗ್ಬಿಡ್ತೀವಿ, ನಾವು ಇಂಥ ಟಿವಿ ಶೋ ಬರ್ತೀವಿ. ನಿಮ್ಗೆ ಪ್ರಾಪ್ತಿ ಇದ್ರೆ ಭಗವಂತ ಕರ್ಕೊಂಡು ಒಂದೇ ಒಂದು ಮಾಡಬೇಕು, ಕಲಿಬೇಕು 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 ಅನ್ನೋದಷ್ಟೇ ಇರಬೇಕು. ನಿಜ ಸರ್. ಅದಕ್ಕೇನೆ ನಾವು ಸಂಗೀತ ಪಾಠಗಳ ಕ್ಲಾಸಲ್ಲಿ ಕೂಡ ಮಾತಾಡೋದು ಹೇಳ್ತೀವಿ. ಏನಂದರೆ ಏನಪ್ಪ ಮಾಡ್ಕೊಂಬಂದಿದೆಯಾ, ಅಭ್ಯಾಸ ಮಾಡ್ಕೊಂಬಂದಿದ್ಯಾ ಅಂದರೆ ಇಲ್ಲ ನಾನು ಹೇಳ್ತೀನಿ ನೋಡಿ ಸರಿ ಇದೆಯಾ ಅಂತ. ಹಾ. ನಾನು ಕಲ್ತ್ಕೊಂಬಂದಿದ್ದೀನಿ ಅಂತ ಹೇಳೋದು. ಓ ಇಲ್ಲ ಗೊತ್ತು ನನಗೆ, ನಾನು ಆಡ್ತೀನಿ ಅಂತ ಹೇಳೋದು. ನಿಜ ಸರ್. ನಿಜ. ಯಾಕೆ ಕಲಿತಷ್ಟು ಹಾಡಿದಷ್ಟು ಮುಗಿದಿರುವಂತಹ ದಾರಿ ನಾವು ಇಲ್ಲಿಂದಲೇ ಶುರು ಮಾಡ್ಬಿಡೋಣ ಅನ್ನೋಷ್ಟು ಖಂಡಿತ ನಮಗೆ ಮಾಡಬೇಕು. ಇಲ್ಲ ನೀವು ಮಾಡದಿದ್ರೆ ನೀವು ಆಫ್ಟರ್ 5 years ಸೇವೆ ಮಾಡೋಕ್ಕಾಗಿ. ಇಲ್ಲ ಸರ್, ನಮ್ಗೆ ಕಲಿಬೇಕನ್ನೋ ಆಸೆ ಇದೆ. ನಾನು ಕಚೇರಿ ಮಾಡ್ಕೋ ದೊಡ್ಡ ಅನ್ನೋ ಆಸೆ ಇಲ್ಲ. ಬಟ್ ಹಾಡಬೇಕು, ನಾನು ಕಲಿಬೇಕು ಆ ಅನ್ನೋ ಒಂದು ಆ ಒಂದು ಆಸೆ ಕಾರಣದಾಗೆ ಇದೆ. ನಾನು ಬಂದಿದ್ದೆ. ಸೇರಿ ಮುಂದಿನ ಜನ್ಮದಲ್ಲಿ ಅಂದ್ಕೊಂಡಿದ್ದೆ. ಹೀಗಾಗಿ ಅಷ್ಟೇ. ನಮ್ಮ ಮನಸ್ಸು ಅಷ್ಟೇ, ನಿಮ್ಮ ಆ ಥರ ಒಂದೇ ಮನಸ್ಸು ಇಟ್ಕೊಂಡು ನೀವು ಬಂದರೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಭಾಳ ಸಂತೋಷ. ಸುರ ಬಂದು ನಮ್ಮನ್ನ ಎಲ್ಲರೂ ಪರಿಚಯ ಮಾಡಿಸೋಕ್ಕೆ ನೀವು ಶ್ರಮ ತಗೋತಾ ಇದ್ದೀರಾ. ನಮ್ಮ ಶ್ರಮ ಏನಿಲ್ಲ ಸರ್, ನಿಮ್ಮ ಟೈಮ್ ನಾವೆಲ್ಲ ಇದನ್ನ ಮಾಡಿಕೊಂಡು ನಿಮ್ಗೆ ಕಿರಿಕಿರಿ ಕೊಟ್ಟು ಬೆನ್ನು ಹತ್ತಿ ಟೈಮ್ ಇಸ್ಕೊಳ್ಳೋದು, ಬಂದು ಇಲ್ಲಿವರೆಗೂ ನಮ್ಗೆ ಟೈಮ್ ಕೊಟ್ಟಿದ್ದಕ್ಕೆ ತುಂಬ ಭಾಳ ಸಂತೋಷ. ಧನ್ಯವಾದಗಳು ಸರ್. ಕಲಾ ಸೌರಭ ಫೌಂಡೇಶನಲ್ಲಿ ಹಾಂ ಸರ್. ನಾನು ಸಂಗೀತಗಾರ, ನನ್ನ ಶ್ರೀಮತಿ ಬಂತು ಶೀಸ್ ಎ ಡ್ರಾಯಿಂಗ್ ಆ್ಯಂಡ್ ಪೇಂಟಿಂಗ್ ಅದೇ ಟೀಚರ್. ಬಂದ ತಕ್ಷಣ ನೋಡಿದೆ ಎಲ್ಲ ಪೇಂಟಿಂಗ್ಸ್ ತುಂಬ ಚೆನ್ನಾಗಿದೆ. ಇದು ನಮ್ಮ ಸಂಸ್ಥೆಯ ಮೊನೋಗ್ರಾಮ್, ಇದನ್ನು ಅವರೇ ಬರೆದಿದ್ದು. ಸೊ ನನ್ನ ಮಗಳು ಸುರಭಿ ಅಂತ ಅವಳು ಕೂಡ ಭರತನಾಟ್ಯ ಕಲಿತಿದ್ದಾಳೆ. ಓಹ್, ಎಲ್ಲ ಒಂದೇ ಮನೆಯಲ್ಲೇ ಕಲೆಗಳು. ಇದು ಶ್ರೀ ಪ್ರಭಾಕೇಣಿಯವರ ಹತ್ರ. ಸೊ ಹೇಗೆಲ್ಲ ನಮ್ಮ ಗುರುಗಳ ಆಶೀರ್ವಾದ ಕೂಡ ತುಂಬ ಚೆನ್ನಾಗಿದೆ. ಸೊ ನಮ್ಮ ಸಂಸ್ಥೆಯ ಒಂದು ಸಣ್ಣ ಪರಿಚಯದ ಒಂದು ಇದನ್ನು ನಿಮಗೆ ಥ್ಯಾಂಕ್ ಯು ನಮ್ಮ ಪ್ರೊಫೈಲ್ ಇದೆ, ಸಂಸ್ಥೆಯ ಪ್ರೊಫೈಲ್. ಥ್ಯಾಂಕ್ ಯು ಸರ್. ಎಸ್ ಥ್ಯಾಂಕ್ ಯು ಗುರುವಿನ ಸ್ಥಾನ ಥ್ಯಾಂಕ್ ಯು ನಮ್ಮನ್ನ ಶಿಷ್ಯಾಗಿ ಪಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್, ಇದು ನಮ್ಮ ಕಡೆಯಿಂದ ಒಂದು ಕಿರು ಕಾಣಿಕೆ. ಥ್ಯಾಂಕ್ ಯು ನಮ್ಮದು ವಿದ್ಯಾ ಕ್ರಿಯೇಷನ್ಸ್ ಅಂತ ಯೂಟ್ಯೂಬ್ ಚಾನಲ್ ಇದೆ. ವಿದ್ಯಾ ಹೋಮ್ ಫುಡ್ಸ್ ಅಂತ ನಾವು ತಿಂಡಿಗಳನ್ನೆಲ್ಲ ಮಾಡ್ತೀವಿ. ವಿದ್ಯಾ ಬ್ಯಾಗ್ಸ್ ಅಂತ ನಾನು ಮ್ಯಾನುಫ್ಯಾಕ್ಚರ್ ನಂದೇ ಇದೆ. ವೆರಿ ಗುಡ್ ವೆರಿ ಗುಡ್. ಸೊ ನಮಗೆಲ್ಲ ಆಶೀರ್ವಾದ ಥ್ಯಾಂಕ್ ಯು ಮಾಡಿ. ಥ್ಯಾಂಕ್ ಯು ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್. ಥ್ಯಾಂಕ್ ಥ್ಯಾಂಕ್ ಯು ಯು ಸರ್. ಥ್ಯಾಂಕ್ ಯು.